ಇರ್ತಕ್ಕಂಥ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಹರಳಕಟ್ಟಿ ಅಪ್ಪಾಜಿಯವರ ಪಾದಗಳಿಗೆ ಹಣೆ ಮಣಿದು ಅದರಂತೆ ನಮ್ಮ ಮಠದ ಒಡೆಯರಾಗಿರ್ತಕ್ಕಂಥ ನೂತನ ಶಿವಾನಂದ ಅಪ್ಪಾಜಿಯವರಿಗೂ ಕೂಡ ನಮಸ್ಕರಿಸಿ ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಪ್ರಾರಂಭ ಆದಾಗಿನಿಂದಲೂ ಇಲ್ಲಿಯವರೆಗೂ ಕೂಡ ನಡೆಸಿಕೊಂಡು ಸಂಚಾಲಕರಾಗಿ ನಡೆಸಿಕೊಂಡು ಬಂದಿರತಕ್ಕಂಥ ವಿದ್ಯಾನಂದ ತೆಗ್ಗಿ ಅಪ್ಪಾಜಿಯವರಿಗೂ ಹಾಗೂ ಇನ್ನೋರ್ವ ಶರಣೀಯರಾಗಿರ್ತಕ್ಕಂಥ ಶ್ರೀದೇವಿ ತಾಯಿಯವರಿಗೂ ಯಲ್ಲಮ್ಮ ತಾಯಿಯವರಿಗೂ ಮತ್ತು ನಿರಂಜನ ಮಾತಾಜಿಯವರಿಗೂ ವೇದಿಕೆಯ ಮೇಲೆ ಇರತಕ್ಕಂಥ ಎಲ್ಲ ಅವರಿವರಣ್ಯದೆಲ್ಲ ಪೂಜ್ಯರಿಗೂ ಮಾತೋಶ್ರೀಯವರಿಗೂ ಕೂಡ ನಮಸ್ಕರಿಸಿ ಅದೇ ರೀತಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸುಮಾರು ದಿನಗಳಿಂದ ಈ ಒಂದು ಪ್ರವಚನವನ್ನು ಹಾಗೂ ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ದಿನನಿತ್ಯ ಬೆಳಿಗ್ಗೆ ಸಾಯಂಕಾಲ ಎರಡೂ ಟೈಮ್ನಲ್ಲೂ ಕೂಡ ಈ ಒಂದು ಎಲ್ಲ ಕಲಾವಿದರ ಯೂಟ್ಯೂಬ್ ಚಾನಲ್ ಸಂಘದ ಶ್ರೀಕಾಂತ್ ಬಿಳಿಕೇರಿಯವರು ದಿನ ಪ್ರಸಾರ ಮಾಡುವಂಥ ಅಂಥವ್ರಿಗೂ ಕೂಡ ನಮಸ್ಕರಿಸಿ ಈ ಕಾರ್ಯಕ್ರಮ ಸಾಕಷ್ಟು ಸುಗಮ ರೀತಿಯಲ್ಲಿ ನಡೆದುಕೊಂಡು ಬಂದು ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಆಯಿತು. ಇವತ್ತು ಆನೆ ಮೆರವಣಿಗೆ ಆಗಿದ್ದು ಆಯಿತು. ಯಾಕಂದ್ರೆ ಅಪ್ಪವರಂತೂ ಭಾಳ ಸಂತೋಷದಿಂದ ಈ ಒಂದು ಇವತ್ತು ಸುಮಾರು ಅಲ್ಲಿ ಕುಂತು ನಾವೆಲ್ಲ ಮಾತಾಡಿದಾಗ ಬಹಳ ಹುರುಪು ಹುಮ್ಮಸ್ಸಿನಿಂದ ಅವರೆಲ್ಲ ಭಾಳ ಅಕ್ಕರೆಯನ್ನು ಪಟ್ಕೊಂಡ್ರು. ಇವತ್ತು ಹೋಗೋರಿದ್ದರು, ಅವರು ಅಮಾವಾಸ್ಯೆ ನಾನು ಹೋಗ್ಬೇಕಂತೇಳಿ ಏನೋ ಹೋಗೋರಿದ್ರು, ಇಲ್ಲ ನಾನು ಇವತ್ತೊಂದಿನ ಬೆಳಗ್ಗೆ ವಹಿಸ್ತಿ ಇದ್ದು ನಾಳೆಗೆ ಬೆಳಿಗ್ಗೆ ಹೋಗ್ತೀನಪ್ಪ ಅಂತೇಳಿ ಹೇಳಿದ್ರೆ ಭಾಳ ಸಂತೋಷ. ಅದಕ್ಕೆ ಭಾಳ ಹೆಚ್ಚಿಗೆ ಹೇಳೋದ್ರಲ್ಲಿ ಏನು ಈಗೆಲ್ಲ ಪೂಜ್ಯರು ಹೇಳೇಬಿಟ್ರೆ ಈ ಕಾರ್ಯಕ್ರಮಕ್ಕೆ ದೇಣಿಗೆಯನ್ನು ಕೊಟ್ಟಿರ್ತಕ್ಕಂಥವ್ರು 500 ರೂಪಾಯಿ ದರಸಂಗಪ್ಪ ಗಂಟಿ ಸಾಕಿನ್ ಹಿರೇಶೆಲ್ಲಿಕೇರಿ, ಅದರಂತೆ 501 ರೂಪಾಯಿ ಹನುಮಂತಗೌಡ ಪವಾಡ್ ನಾಯ್ಕರ್ ಸಾಕಿನ್ ಖಾನಾಪುರ, 500 ರೂಪಾಯಿ ಬಾಲಪ್ಪ ಬಸಪ್ಪ ಸಂಗಣ್ಣವರ್ ಸಾಕಿನ್ ತೆಗ್ಗಿ, 500 ರೂಪಾಯಿ ಮಂಜುನಾಥ್ ತಿಮ್ನಾಯ್ಕರ್ ಸಾಕಿನ್ ಮಮಟಗಿರಿ. ಸುಮಾರು ಒಂದು 3-4 ಜನ ಕೂಡ ಈ ಒಂದು ದೇಣಿಗೆಯನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ಎಲ್ಲರೂ ಅಭಿನಂದನೆಗಳನ್ನು ಹೇಳ್ತಾ, ಅದರಂತೆ ಈ ನಮ್ಮ ನಾಗಪ್ಪ ಬೈಲಪ್ಪ ಬಸ್ರಿ ಕೂಡ ಅವರು ಕೂಡ 501 ರೂಪಾಯಿಯನ್ನು ಕೊಟ್ಟಾರ. ಈ ದೇಣಿಗೆಯನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ಸದ್ಭಕ್ತರಿಗೂ ಕೂಡ ಆ ಭಗವಂತ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಅದೇ ರೀತಿ ಈ ಒಂದು ನಮ್ಮ ಕುಂಭಮೇಳವನ್ನು ಏನು ಮಾಡಿದ್ದೀವಲ್ಲ ಅವರಿಗೆಲ್ಲ ಕೊಟ್ಟಂಥವ್ರು ನಮ್ಮ ಗ್ರಾಮದ ಯುವಕ ಮಿತ್ರರು. ಅವರು ಸುಮಾರು ಒಂದು 20-25 ಜನ ಸೇರಿ ಒಂದು 40,000 ರೂಪಾಯಿ ಬೆಲೆ ಬಾಳುವ ವಸ್ತುಗಳನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ಸನ್ಮಾನ ಮಾಡಬೇಕಾಗೈತಿ. ಅದಕ್ಕೆ ಅವ್ರ ಹೆಸರು ನಮಗೆ ಲಿಸ್ಟ್ ಮಾಡಿ ಕೊಡಲಿಲ್ಲ. ಅವರು ಹೆಸರು ಕೊಡದೇ ಇದ್ರೂ ಸಹಿತ ಎಷ್ಟು ಜನ ಬಂದಾರ ಅವರೆಲ್ಲರೂ ನಮ್ಮ ಯುವಕ ಮಂಡಳದ ಹುಡುಗರು ತಾವೆಲ್ಲರೂ ಅಪ್ಪವರು ಒಂದು ಪ್ರವಚನ ಆದ ನಂತರ ಅವರು ಪಾದ ಪೂಜೆಗೂ ಆಯ್ತು. ಅವರು ಸನ್ಮಾನ ಶ್ರೀಗಳವರಿಂದ ಶಾಲು ಹೊದಿಸಿ ಸನ್ಮಾನ ಕಾರ್ಯಕ್ರಮ ಮಾಡ್ತಾಯಿದ್ದೀರಿ. ಆದ ಕಾರಣ ಅಂಥ ಯುವಕ ಮಂಡಳದವರು ಎಲ್ಲರೂ ಕೂಡ ಬರಬೇಕಂತೇಳಿ ಹೇಳಿಕೊಂಡು ಮತ್ತು ನಾಳಿನ ದಿವಸ ನಿರಂತರ ಈ ಒಂದು ತಿಂಗಳ ಪರ್ಯಂತರ ಏನು ನಮ್ಮ ಗ್ರಾಮದ ಸದ್ಭಕ್ತರು ಅಡುಗೆ ಮಾಡ್ಯಾರ ಅವ್ರಿಗೂ ಕೂಡ ಬೆಳಗಿನ ಸಂದರ್ಭದಲ್ಲಿ ಸನ್ಮಾನ ಕಾರ್ಯಕ್ರಮಕ್ಕತಿ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ 1 ಕ್ವಿಂಟೋಲು ಹುಳ್ಳಿ ಹಿಟ್ಟನ್ನು ಕೊಡಿಸಿದ್ರು ಹನುಮಂತ ಮಾದರು, ಬಾಲಪ್ಪ ಮಾದರು ಮತ್ತು ಶಿವಾನಂದ ಮಾದರು. ಅವರಿಗೆ ನಾನು ಸುಮಾರು ಒಂದು 8-10 ದಿವಸದಿಂದ ನಾನು ಹೇಳಿದ್ದೆ, ಯಾರ್ಯಾರು ಏನು ಮಾಡ್ಯಾರಪ್ಪ ಅವರಿಗೆಲ್ಲ ನಾವು ಸನ್ಮಾನ ಮಾಡೇವು, ನಾಳೆ ಮಾತು ಬರ್ತಾವೆ, ನೀವು ಬಂದು ಕೂಡ ಸನ್ಮಾನ ಮಾಡ್ಕೊಂಡು ಹೋಗ್ರಿ ಅಂತೇಳಿ ನಾನು ಆಗಲೇ ಹೇಳಿದ್ದೆ. ಇಲ್ರಿ ನಡುತ್ತಳ ಅಂತ ಹೇಳಿದರು. ಅದನ್ನೆಲ್ಲ ಮಾತು ಬೇಡ, ಬಂದು ಕಾಟ ನೀವು ಸನ್ಮಾನ ಮಾಡ್ಕೊಂಡು ಅಪ್ಪವ್ರ ಆಶೀರ್ವಾದ ತೊಗೊಂಡು ಹೋಗ್ರಿ ಅಂತೇಳಿನಿ. ಅವರು ಕೂಡ ನಾಳಿನ ಬೆಳಗಿನ ದಿವಸ ಬರಬೇಕು. ಮತ್ತು ಇನ್ನೊಂದು ನಮ್ಮ ಒಂದು ಲೈಟಿನ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥವ್ರು ಕರೆದಾಗ ಹೋಗೊಟ್ಟು ಫಿಟ್ಟಿಂಗಿನ ವ್ಯವಸ್ಥೆ ಇರ್ಬೋದು, ಅಲ್ಲೆಲ್ಲ ಟಾಯ್ಲೆಟಿನ ವ್ಯವಸ್ಥೆ ಇರ್ಬೋದು, ಅಂಥ ಒಂದು ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ನಮ್ಮ ಮಂಜುನಾಥ್ ಸಕ್ರಪ್ಪ ಮಣ್ಣೂರವರು, ಶಿವರಾಜ್ ಸಂಗನಗೌಡ ಗೌಡರು ಮತ್ತು ಬಸವರಾಜ ಶಿವಾನಂದ ಗೌಡರು ಹಾಗೂ ಇನ್ನುಳಿದವರು ಸಾಕಷ್ಟು ಹೇಮಣ್ಣ ಪೂಜಾರವರು ಇರ್ಬೋದು. ಒಟ್ಟಾರೆ ಇಲೆಕ್ಟ್ರಿಕಲಿಗೆ ಸಂಬಂಧಪಟ್ಟಂಥ ಅವರು ಕೂಡ ಲೈಟಿನ ಒಂದು ವ್ಯವಸ್ಥೆಯನ್ನು ಮಾಡ್ಯಾರ.
ಅವರು ಕೂಡ ನಾಳಿನ ದಿವಸ ಸನ್ಮಾನಕ್ಕೆ ತಾವೆಲ್ಲರೂ ಇರಬೇಕಂತೇಳಿ ಕೇಳಿಕೊಂಡು ಈಗ ಒಂದು ವೇಳೆ ಅವ್ರು ಇದ್ರಪ್ಪ ಅಂದ್ರೆ ಈಗ ಬಂದು ಅಪ್ಪವರು ಸನ್ಮಾನ ಮಾಡ್ಕೋಬೇಕು. ಯಾಕಂದ್ರೆ ಮತ್ತು ಈಗ ಅವರು ಇಲ್ಲೆಲ್ಲರ ಆಜು ಬಾಜು ತಾವೆಲ್ಲರೂ ಕುಂತಿದ್ರಪ್ಪ ಅಂದ್ರೆ ನೀವು ಕೂಡ ಬಂದು ಶ್ರೀಗಳವರಿಂದ ಸನ್ಮಾನ ಪಡ್ಕೋಬೇಕು. ಅದೇ ರೀತಿ ನಾಳಿನ ಈ ಒಂದು ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಸುಮಾರು ದಿನಗಳಿಂದ ನಮ್ಮ ಹನುಮಂತ ಬಸಪ್ಪ ಸುಳ್ಳದ ಅವರು ಕೂಡ ಈ ದೇಣಿಗೆ ಬರೆಯುವುದರಲ್ಲಿ ನಿರತರಾಗಿ ಒಂದು ಸುಮಾರು ದಿನಗಳಿಂದ ದೇಣಿಗೆಯನ್ನು ಬರೆದಾರ. ಅವರು ಕೂಡ ಸುಮಾರು 2 ಲಕ್ಷ ರೂಪಾಯಿ ದೇಣಿಗೆಯನ್ನು ಕೂಡಿಸ್ಯಾರ. ಇನ್ನೂ ಕೂಡ ಒಂದು 2-3 ಕಡೆ ಟೇಬಲ್ ಹಾಕ್ಕೊಂಡು ಕುಂತ್ಕೊಂಡು ಬರೆಯೋರಿದ್ರೆ ಇನ್ನೂ ಹೆಚ್ಚಿನ ದೇಣಿಗೆ ಹಾಕಿತ್ತು. ಅದಕ್ಕೆ ಅವನು ಕೂಡ ಬಂದು ಶ್ರೀಗಳವರಿಂದ ಸನ್ಮಾನ ಪಡ್ಕೋಬೇಕು. ಅದೇ ರೀತಿ ನಮ್ಮ ಬಸಪ್ಪ ಮಾದರ್ ಬಸವರಾಜ್ ಫಕೀರಪ್ಪ ಅಯ್ಯನವರು ಅವರು ಕೂಡ ದಯವಿಟ್ಟು ಅನ್ಯತಾ ಭಾವಿಸಬಾರ್ದು. ಬಸವರಾಜ್ ಫಕೀರಪ್ಪ ಅಯ್ಯನವರು ನಿರಂತರ ಈ ಒಂದು ಜಪ ಹೇಳುವುದು ಇನ್ನೇನೈತಿ ಅದನ್ನು ಸುಮಾರು ಬೆಳಗಿನ ಹಗಲಿನೂ ಆಯ್ತು ರಾತ್ರಿನೂ ಆಯ್ತು 1 ತಿಂಗಳ ಪರ್ಯಂತರ ಏನು ನಾವು ಲಿಸ್ಟ್ ಮಾಡೀವು ಆ ಲಿಸ್ಟ್ ವೈಸ್ ದಿನನಿತ್ಯ ಕರೆದು ಎಲ್ಲರನ್ನ ಜಪಕ್ಕೆ ಕುಂದಿರಿಸುವಂಥ ಕೆಲಸ ಬಸವರಾಜ ಅಯ್ಯನವರು ಮಾಡ್ಯಾರ. ಅವರು ಕೂಡ ಇಲ್ಲೇ ಶ್ರೀಗಳವರಿಂದ ಸನ್ಮಾನ ಪಡ್ಕೋಬೇಕು. ಯಾಕಂದ್ರೆ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳನ್ನು ಎಲ್ಲ ನಮ್ಮ ಸದ್ಭಕ್ತರು ಮಾಡ್ಯಾರ. ಅದಕ್ಕೆ ನಮ್ಮ ಹೆಸರು ಹೇಳಬಾರ್ದನ ನಿಮ್ಮ ಹೆಸರು ಹೇಳಬಾರ್ದನ ಅಂಥೇಳಿ ಅದನ್ನು ದಯವಿಟ್ಟು ಯಾರೂ ಅನ್ಯತಾ ಭಾವಿಸಬಾರ್ದು. ಯಾರಾದರೂ ಅಂಥ ಸೇವೆ ಮಾಡಿದವ್ರು ಇದ್ದರೆ ನಿಸ್ಸಂದೇಹವಾಗಿ ಬಂದು ಇಲ್ಲೇ ತಾವು ಸನ್ಮಾನ ಪಡ್ಕೋಬೇಕಂತೇಳಿ ಹೇಳಿಕೊಂಡು ಮುಂದಿನ ಒಂದು ಅಪ್ಪಾಜಿಯವರ ಪ್ರವಚನಕ್ಕೆ ಅನುವು ಮಾಡಿಕೊಡ್ತಾ ಇದ್ದೇನೆ. ನಮಸ್ಕಾರ.